ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ಏನು ಬರುತ್ತೆ, ಆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಲ್ಲಿ ಸುಮಾರು ಸಲ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೇಲೆ ಸೆಕ್ಷನ್ ಬಿಗೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ನೀವು ಸುಮಾರು ಕ್ವಶನ್ ಪೇಪರ್ಸ್ ಅನ್ನ ನೋಡಿದ್ರೆ ಅಲ್ಲಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೇಲೆ ಒಂದು ಕ್ವಶನ್ಸ್ ಬರುತ್ತೆ. ಅದು ಯಾವ ತರ ಆನ್ಸರ್ಸ್ ಮಾಡಬೇಕಪ್ಪ ನೀವು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಬನ್ನಿ ಈ ಒಂದು ಕ್ವಶನ್ಸ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೇಲೆ ಇರ್ತಕ್ಕಂಥದ್ದು. ಸೊ ಸೆಕ್ಷನ್ ಬಿಗೆ ಕ್ವಶನ್ಸ್ ಅನ್ನ ಕೇಳಿದ್ರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೇಲೆ ಒಂದು ಕ್ವಶನ್ ಬರುತ್ತೆ. ನಿಮ್ಗೆ ನೀವು ಈಸಿಯಾಗಿ ಮಾರ್ಕ್ಸ್ ಅನ್ನ ತಗೋಬಹುದು. ಯಾವ ತರ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಏನು ಎತ್ತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಕ್ವಶನ್ಸ್ ಏನಿದೆ ನೋಡೋಣ. ನೋಡಿ, ಇಲ್ಲಿ ಕ್ವಶನ್ಸ್ ಹೇಳ್ತಾ ಇದೆ, ದಿ ಇನಿಷಿಯಲ್ ಕ್ಯಾಶ್ ಔಟ್ಲೇ ಆಫ್ ದಿ ಪ್ರಾಜೆಕ್ಟ್ ಈಸ್ ರುಪೀಸ್ 1 lakh. ಸೊ ಇನಿಷಿಯಲ್ ಕ್ಯಾಶ್ ಔಟ್ಲೇ ಆಫ್ ದಿ ಪ್ರಾಜೆಕ್ಟ್ ಈಸ್ ರುಪೀಸ್ 1 lakh ಅಂತ ಹೇಳಿದ್ದಾರೆ. ನೋಡಿ, ಕ್ಯಾಶ್ ಔಟ್ಲೇ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು, ಇನಿಷಿಯಲ್ ಕ್ಯಾಶ್ ಔಟ್ಲೇ ಅಂದ್ರೆ ನನ್ನಿಂದ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಇನಿಷಿಯಲ್ ಕ್ಯಾಶ್ ಔಟ್ಲೇ ಇನ್ ದ ಸೇ ನಥಿಂಗ್ ಬಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ. ಇನಿಷಿಯಲ್ ಕ್ಯಾಶ್ ಔಟ್ಲೇ, ಕ್ಯಾಶ್ ಔಟ್ಲೇ ಅಂದ್ರೆ ಇನ್ವೆಸ್ಟ್ಮೆಂಟ್, ನನ್ನಿಂದ ಹೊರಗಡೆ ಹೋಗ್ತಾ ಇದೆ, ಒಂದು ಪ್ರಾಜೆಕ್ಟ್ಗೆ ಕಳಿಸ್ತಾ ಇದ್ದೀನಿ ನಾನು, ನನ್ನಿಂದ ಕ್ಯಾಶು ಹೊರಗಡೆ ಹೋಗ್ತಾ ಇದೆ, ಪ್ರಾಜೆಕ್ಟ್ ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಇನಿಷಿಯಲ್ ಕ್ಯಾಶ್ ಔಟ್ಲೇ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ. ಸೊ ಎಷ್ಟಪ್ಪ ಇನಿಷಿಯಲ್ ಕ್ಯಾಶ್ ಔಟ್ಲೇ ಆಫ್ ದಿ ಪ್ರಾಜೆಕ್ಟ್ 1 lakh rupees ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇಟ್ ಜನರೇಟ್ ಅಂದ್ರೆ ಆ ಒಂದು ಪ್ರಾಜೆಕ್ಟ್ ಜನರೇಟ್ ಮಾಡ್ತಾ ಹೋಗುತ್ತೆ. ಕ್ಯಾಶ್ ಇನ್ಫ್ಲೋ, ನೋಡಿ ಆ ಒಂದು ಪ್ರಾಜೆಕ್ಟ್ ಜನರೇಟ್ ಮಾಡುತ್ತಂತೆ. ಕ್ಯಾಶ್ ಇನ್ಫ್ಲೋ ಅಂದ್ರೆ ನನಗೆ ಎಷ್ಟು ಕ್ಯಾಶ್ ಅನ್ನ ಬಿಸ್ನೆಸ್ಗೆ ತಮ್ಮಂದು ಕೊಡುತ್ತೆ. ಇನ್ಫ್ಲೋ ಅಂತ ಹೇಳಿದರೆ ರುಪೀಸ್ 40,000, ರುಪೀಸ್ 30,000, ರುಪೀಸ್ 50,000 ಅಂಡ್ ರುಪೀಸ್ 20,000 ಅಂತ ಹೇಳಿದ್ದಾರೆ. ದಿ ರೇಟ್ ಆಫ್ ಡಿಸ್ಕೌಂಟ್ ಈಸ್ 10%. ಕ್ಯಾಲ್ಕುಲೇಟ್ ದಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕು, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬರುತ್ತೆ. ಇಲ್ಲಿ ಕ್ವಶನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾನಪ್ಪ ಅಂದ್ರೆ, ಯಾವುದೋ ಒಂದು ಕಂಪನಿ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ 1 lakh rupees ಅನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ 1 lakh rupees ಏನಿದೆ ಅಂದ್ರೆ ದಿಸ್ ಇಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಕ್ಯಾಶ್ ಔಟ್ಲೇ ಅಂದ್ರೆ ಇನ್ವೆಸ್ಟ್ಮೆಂಟ್ 1 lakh ಮಾಡ್ತಾ ಇದ್ದಾರೆ. ನಾನು 1 ಲಕ್ಷ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಪ್ರಾಜೆಕ್ಟ್ ಇಟ್ ಜನರೇಟ್ ಅಂದ್ರೆ ಆ ಒಂದು ಪ್ರಾಜೆಕ್ಟ್ ಜನರೇಟ್ ಮಾಡುತ್ತೆ ಕ್ಯಾಶ್ ಇನ್ಫ್ಲೋ, ಕಂಪನಿಗೆ ಕ್ಯಾಶ್ ಇನ್ಫ್ಲೋನ ಕೊಡುತ್ತಂತೆ. ಎಷ್ಟೆಷ್ಟು ಕೊಡುತ್ತಪ್ಪ ಅಂತ ಹೇಳಿದ್ರೆ 40,000 ಫಸ್ಟ್ ಇಯರ್ ಕೊಡುತ್ತೆ, 30,000 ಸೆಕೆಂಡ್ ಇಯರ್ ಕೊಡುತ್ತೆ, 50,000 ಥರ್ಡ್ ಇಯರ್ ಕೊಡುತ್ತೆ ಅಂಡ್ ಫೋರ್ತ್ ಇಯರ್ 20,000 ಕೊಡುತ್ತಂತೆ. ದಿ ಎಕ್ಸ್ಪೆಕ್ಟೆಡ್ ಡಿಸ್ಕೌಂಟ್ ರೇಟ್ ಇಸ್ 10% ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಪಿ ವಿ ಫ್ಯಾಕ್ಟರ್ ಅಥವಾ ಡಿಸ್ಕೌಂಟ್ ರೇಟ್ ಅಂತ ಕರೀತಾರೆ. ಸೊ 10% ಕೊಟ್ಟಿದ್ದಾರಂತೆ. ಕ್ಯಾಲ್ಕುಲೇಟ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ನೋಡಿ, ನೀವು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ ಡಿಸ್ಕೌಂಟ್ ಫ್ಯಾಕ್ಟರ್ ಇರಬೇಕು ಅಥವಾ ಪಿ ವಿ ಫ್ಯಾಕ್ಟರ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ 10% ಡಿಸ್ಕೌಂಟ್ ಫ್ಯಾಕ್ಟರ್, 90% ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ, ನೀವು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಸೊ ಇಯರ್ ಕೊಟ್ಟಿದ್ದಾರೆ, 4 ವರ್ಷ ಕೊಟ್ಟಿದ್ದಾರೆ. ಯಾಕಂದ್ರೆ ನನಗೆ ಕ್ಯಾಶ್ ಇನ್ಫ್ಲೋ ಇರೋದು 40,000, 30,000, 50,000, 20,000 ಏನು ಕೊಟ್ಟಿದ್ದಾರೆ ಅದು ಕ್ಯಾಶ್ ಇನ್ಫ್ಲೋ ಪ್ರತಿ ವರ್ಷನೂ ಇರ್ತಕ್ಕಂಥದ್ದು. ಫಸ್ಟ್ ಇಯರ್ 40, ಸೆಕೆಂಡ್ ಇಯರ್ 30, ಥರ್ಡ್ ಇಯರ್ 50, ಫೋರ್ತ್ ಇಯರ್ 20 ಕೊಟ್ಟಿರೋದು. ಅಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ಗೆ ಡಿಸ್ಕೌಂಟ್ ಫ್ಯಾಕ್ಟರ್ ಬೇಕು, ಅವರೇ 4 ವರ್ಷದ ಡಿಸ್ಕೌಂಟ್ ಫ್ಯಾಕ್ಟರ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 0.909 ಇದೆ, ಸೆಕೆಂಡ್ ಇಯರ್ 0.826 ಇದೆ, ಥರ್ಡ್ ಇಯರ್ 0.75 ಇದೆ, ಫೋರ್ತ್ ಇಯರ್ 0.683 ಇದೆ. ದಿಸ್ ಈಸ್ ಕ್ಯಾಶ್ ಇನ್ಫ್ಲೋ. ಫಸ್ಟ್ ಇಯರ್ 0.909, ಸೆಕೆಂಡ್ ಇಯರ್ 0.826 ಅಂಡ್ ಥರ್ಡ್ ಇಯರ್ ಬಂದು 0.751 ಅಂಡ್ ಫೋರ್ತ್ ಇಯರ್ ಬಂದು 0.683. ಡಿಸ್ಕೌಂಟ್ ಫ್ಯಾಕ್ಟರ್ ಅನ್ನ ಅವರೇ ಕೊಟ್ಟಿರ್ತಕ್ಕಂಥದ್ದು. ಇದು ಕ್ವಶನ್ಸ್ ಇರ್ತಕ್ಕಂಥದ್ದು. ಸೊ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ, ಪಿ ವಿ ಫ್ಯಾಕ್ಟರ್ 10% ಕೊಟ್ಟು ನನಗೆ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನೀವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಯಾವ ತರ ಫಾರ್ಮೆಟ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಫಸ್ಟ್ ಕಾಲಮ್ ಯಾವಾಗಲೂ ಇಯರ್ ಹಾಕೊಳ್ಳಿ, ಸೆಕೆಂಡ್ ಕಾಲಮ್ ಯಾವಾಗಲೂ ಕ್ಯಾಶ್ ಇನ್ಫ್ಲೋನೇ ಹಾಕೋಬೇಕು. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ಯಾಶ್ ಇನ್ಫ್ಲೋ. ಬಟ್ ಒಂದು ಗೊತ್ತಿರಲಿ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ತರದ ಕ್ಯಾಶ್ ಇನ್ಫ್ಲೋ ಬೇಕಪ್ಪ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರ್ತಕ್ಕಂಥ ಕ್ಯಾಶ್ ಇನ್ಫ್ಲೋನೇ ತಗೋಬೇಕು. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರಬೇಕು. ಬಟ್ ಕ್ವಶನ್ ಅಲ್ಲಿ ಯಾವ ತರ ಕ್ಯಾಶ್ ಇನ್ಫ್ಲೋ ಇದೆ ಅಂತ ಏನು ಹೇಳಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಮಾಡಬಹುದು. ಸೊ ಅದಿದ್ದಾರೆ 4 ಕ್ವಶನ್ ಇದೆ ನನ್ನ ಹತ್ರ, 1, 2, 3, 4 4 ಕ್ವಶನ್ ಹಾಕೊಂಡೆ.
ಕ್ಯಾಶ್ ಇನ್ಫ್ಲೋ ಯಾವುದು ಅಂತ ಹೇಳಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮಾಡಿ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನ ಡೈರೆಕ್ಟ್ ಆಗಿ ಮಾಡಬಹುದು. ಅಸ್ಯೂಮ್ ಮಾಡ್ಕೊಳ್ಳಿ ಅವಾಗ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರುತ್ತೆ ಅಂತ ಅರ್ಥ. ಹಾಗೆ ಈ ಕ್ಯಾಶ್ ಇನ್ಫ್ಲೋ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ 4 ಅಮೌಂಟ್ ಕೊಟ್ಟಿದ್ದಾರೆ, ಅಂದ್ರೆ ಒಂದೊಂದು ಅಮೌಂಟ್ ಕೂಡ ಒಂದೊಂದು ವರ್ಷವನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ನಾನು ಅಮೌಂಟ್ ಬರ್ಕೊಳ್ತೀನಿ. ಫಸ್ಟ್ ಇಯರ್ 40,000 ಕೊಟ್ಟಿದ್ದಾರೆ, ಫಸ್ಟ್ ಇಯರ್ 40,000. ಸೆಕೆಂಡ್ ಇಯರ್ 30,000 ಕೊಟ್ಟಿದ್ದಾರೆ, 30,000. ಥರ್ಡ್ ಇಯರ್ 50,000 ಕೊಟ್ಟಿದ್ದಾರೆ, 50,000. ಅಂಡ್ ಫೋರ್ತ್ ಇಯರ್ 20,000 ಕೊಟ್ಟಿದ್ದಾರೆ, 20,000. ಇದು ಕ್ಯಾಶ್ ಇನ್ಫ್ಲೋ. ಏನು ಹೇಳಿಲ್ಲ ಅಂದ್ರೆ ನಿಮಗೆ ಗೊತ್ತಿರಬೇಕು, ಯಾವಾಗಲೂ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇದೆ ಅಂತ ಅರ್ಥ. ಹಾಗಾಗಿ ಡೈರೆಕ್ಟ್ ಆಗಿ ಮಾಡ್ಬೋದು. ಇದು ಕ್ಯಾಶ್ ಇನ್ಫ್ಲೋ ಅವ್ರು ಕೊಟ್ಟಿರೋದು. ಅಂಡ್ ಥರ್ಡ್ ಕಾಲಮ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 10%. ಅವ್ರು ಕೊಟ್ಟಿರ್ತಾರೆ ನೋಡಿ, ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಕರೆದ್ರು ಅದೇ, ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಬೇಕಾದ್ರೂ ಕರಿಬಹುದು. ಎರಡು ಒಂದೇ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಕರಿತೀವಿ. ಆಯಾ ವರ್ಷದ ಡಿಸ್ಕೌಂಟ್ ಫ್ಯಾಕ್ಟರ್ ಅವರೇ ಕ್ವಶನ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ. ಸೊ ಎಷ್ಟು ಕೊಟ್ಟಿದ್ರಪ್ಪ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಹೇಳಿದ್ರೆ, ಫಸ್ಟ್ ಇಯರ್ ಬಂದು 0.909, ಸೆಕೆಂಡ್ ಇಯರ್ 0.826, 0.751, ದೆನ್ ಲಾಸ್ಟ್ ಇಯರ್ 0.683. ಇದು ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡಬೇಕು, ಫಸ್ಟ್ ಇಯರ್ ಬರ್ಕೊಳ್ಳಿ, ಆಮೇಲೆ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋ ಬರ್ಕೊಳ್ಳಿ, ಆಮೇಲೆ ಕೊಟ್ಟಿರೋ ಪಿ ವಿ ಫ್ಯಾಕ್ಟರ್ ಎಷ್ಟಾದ್ರು ಕೊಡಲಿ, ಅವ್ರು ಕೊಟ್ಟಿರೋದನ್ನ ಬರ್ಕೊಳ್ಳಿ. ಈಗ ನಿಮಗೆ ಕ್ಯಾಶ್ ಇನ್ಫ್ಲೋ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯಾಕ್ಟರ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ, ಒಂದಕ್ಕೆ ಇದಕ್ಕೆ ತೋರಿಸಿರ್ತೀನಿ. 40,000 ಕೊಟ್ಟಿದ್ದಾರೆ, ಕ್ಯಾಶ್ ಇನ್ಫ್ಲೋ 40,000 ಇಂಟು ಪಿ ವಿ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 0.909 ಕೊಟ್ಟಿದ್ದಾರೆ. ಸೊ ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ 40,000 ಇಂಟು 0.909 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಅಮೌಂಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, 40,000 ಇಂಟು 0.909 ಮಾಡಿದ್ರೆ, ಕ್ಯಾಶ್ ಇನ್ಫ್ಲೋ 40,000 ಇಂಟು ಪಿ ವಿ ಫ್ಯಾಕ್ಟರ್ 909 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 36,360 ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಇದು 36,360, 40,000 ಇಂಟು 0.909 ಮಾಡಿದಾಗ ಬಂದಿರೋದು. ಅದೇ ತರ ನೀವು ಸೆಕೆಂಡ್ ಇಯರ್ಗೆ 30,000 ಇದೆ ಕ್ಯಾಶ್ ಇನ್ಫ್ಲೋ, 30,000 ಇಂಟು ಪಿ ವಿ ಫ್ಯಾಕ್ಟರ್ ಬಂದು 0.826 ಇದೆ, ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಸೆಕೆಂಡ್ ಇಯರ್ ಅಂತ ಹೇಳಿದ್ರೆ, ಸೆಕೆಂಡ್ ಇಯರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 24,780 ನಿಮಗೆ ಸೆಕೆಂಡ್ ಇಯರ್ ಸಿಗುತ್ತೆ. ಹೇಗಪ್ಪ ಇದು ಅಂತ ಹೇಳಿದ್ರೆ, ಸೆಕೆಂಡ್ ಇಯರ್ ಹೆಂಗ್ ಅಮೌಂಟ್ ಬಂತು ಅಂತ ಹೇಳಿದ್ರೆ, 30,000 ಅವ್ರು ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ 0.826 ಪಿ ವಿ ಫ್ಯಾಕ್ಟರ್ ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸೆಕೆಂಡ್ ಇಯರ್ ಅಲ್ಲಿ 24,780 ಸಿಗುತ್ತೆ. ಅದೇ ತರ ನೀವು ಥರ್ಡ್ ಇಯರ್ಗೆ ನೀವು ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಥರ್ಡ್ ಇಯರ್ಗೆ ಎಷ್ಟಿದೆಯಪ್ಪ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಹೇಳಿದ್ರೆ, ಸೊ ಕ್ಯಾಶ್ ಇನ್ಫ್ಲೋ 50,000 ಇದೆ ಇಂಟು 0.751 ಪಿ ವಿ ಫ್ಯಾಕ್ಟರ್ ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 37,550 ನಿಮಗೆ ಥರ್ಡ್ ಇಯರ್ ಕ್ಯಾಶ್ ಇನ್ಫ್ಲೋ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ದಟ್ ಈಸ್ 50,000 ಇಂಟು 0.751 ಮಾಡಬೇಕು. ಸೊ ಅವಾಗ ನಿಮಗೆ 37,550 ಥರ್ಡ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಅದೇ ತರ ನೀವು ಫೋರ್ತ್ ಇಯರ್ ಕೂಡ ಮಾಡಬೇಕಾಗುತ್ತೆ. ಫೋರ್ತ್ ಇಯರ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 20,000 ಕ್ಯಾಶ್ ಇನ್ಫ್ಲೋ ಇದೆ ಇಂಟು 0.683 ಇದೆ, ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 13,660 ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ದಟ್ ಈಸ್ 20,000 ಇಂಟು 0.683 ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಇದು ಈ ತರ ನೀವು ಫಸ್ಟ್ ಮಾಡ್ಕೋಬೇಕು. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡ್ತಿದ್ರೆ ಅಂದ್ರೆ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋ, ಕೊಟ್ಟಿರೋ ಪಿ ವಿ ಫ್ಯಾಕ್ಟರ್, ಆಯಾ ವರ್ಷದ ಕ್ಯಾಶ್ ಇನ್ಫ್ಲೋ, ಆಯಾ ವರ್ಷದ ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಕ್ಯಾಶ್ ಇನ್ಫ್ಲೋನ ಟೋಟಲ್ ಮಾಡ್ಕೊಳ್ಳಿ, ನಿಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ, ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಪಿ ವಿ ಆಫ್ ಸಿ ಐ ಎಫ್ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಂತ ಕರಿತೀವಿ. ಆ 4 ವರ್ಷದ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ 36,360 ಪ್ಲಸ್ 24,780 ಪ್ಲಸ್ 37,550 ಪ್ಲಸ್ 13,660 ಮಾಡಿದ್ರೆ ನಿಮಗೆ ಎಷ್ಟು ಟೋಟಲ್ ಬರುತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದ್ರೆ, ಸೊ ಟೋಟಲ್ ಬಂದು 1,12,350 ನಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಇದು ನಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಕ್ತು. ಸೊ ನಮಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ
ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಹಾಗಾಗಿ ಫಸ್ಟ್ ನಾನು ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿಕೊಂಡೆ. ಸೊ ಈಗ ನಾವು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ ಅಂತ ಬಂದ್ರೆ ಈಕ್ವಲ್ಸ್ ಏನ್ ಫಾರ್ಮುಲಾ ಹೇಳುತ್ತೆ ಅಂದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಸೊ ಹಾಗಾಗಿ ನೀವು ಪ್ರೆಸೆಂಟಬಿಲಿಟಿ ಇಂಡೆಕ್ಸ್ ಸಿಗುತ್ತೆ. ಸೊ ಈಗ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಈಕ್ವಲ್ಸ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. 1,12,350 ಸಿಕ್ಕಿದೆ. ಅದನ್ನ ತಗೊಳ್ಳಿ. 1,12,350 ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದ ನೋಡಿ, ಇನಿಷಿಯಲ್ ಕ್ಯಾಶ್ ಔಟ್ಲೇ. ನಿಮಗೆ ಎಲ್ಲಿ ಕ್ಯಾಶ್ ಔಟ್ಲೇ ಅಂತ ಇರುತ್ತೆ ಅದೆಲ್ಲ ನಮ್ಮಿಂದ ಹೊರಗಡೆ ಹೋಗ್ತಾ ಇರೋದು ಇನ್ವೆಸ್ಟ್ಮೆಂಟ್ ಅಂತ ಅರ್ಥ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು? 1,00,000 ರೂಪೀಸ್ ಕೊಟ್ಟಿದ್ದಾರಂತೆ. 1,00,000 ರೂಪೀಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದೆ. 1,00,000 ರೂಪೀಸ್ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥದ್ದು. ಸೊ ಈಗ ನೀವು ಅಪ್ಲೈ ಮಾಡಿ. ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಈಕ್ವಲ್ಸ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ 1,12,350 ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 1,00,000 ರೂಪೀಸ್ ಮಾಡಿದ್ರೆ ನಿಮಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬಂದು 1.1235 ನಮಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಸಿಗುತ್ತೆ. ಇದು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಫೈನಲ್ ಆನ್ಸರ್ ಅಂತ ಕರಿತೀವಿ. ಈ ತರ ಮಾಡಬೇಕು ನೀವು. ಕ್ವಶನ್ಸ್ ಅಲ್ಲಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕೇಳಿದ್ರೆ ಫಸ್ಟ್ ಕಾಲಮ್ ಇಯರ್ ಹಾಕೊಳ್ಳಿ, ಸೆಕೆಂಡ್ ಕಾಲಮ್ ಕ್ಯಾಶ್ ಇನ್ಫ್ಲೋ. ಏನು ಹೇಳಿಲ್ಲ ಅಂದ್ರೆ ಅವ್ರು ಏನು ಕೊಟ್ಟಿದ್ದಾರೋ ಆ ಕ್ಯಾಶ್ ಇನ್ಫ್ಲೋ ಬರ್ಕೊಳ್ಳಿ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ. ಸೊ ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಇಷ್ಟು ಟೋಟಲ್ ಮಾಡ್ಕೊಳ್ಳಿ, ನಿಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಆಗ ನೀವು ಈ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಿ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಿಮಗೆ ಪ್ರೆಸೆಂಟ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಸಿಗುತ್ತೆ. ಸೊ ಇದು ಸುಮಾರು ಕ್ವಶನ್ ಪೇಪರ್ ಅಲ್ಲಿ ಇದೇ ತರ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕೇಳಿದರೆ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಆ ಒಂದು ಕಮೆಂಟ್ಗೆ ಉತ್ತರ ಕೊಡ್ತೀನಿ. ಅದೇ ತರ ಈ ಒಂದು ಚಾಪ್ಟರ್ ಅಲ್ಲಿ ಮುಂದಿನ ದಿನದಲ್ಲಿ ಎಲ್ಲಾ ತರದ ಕ್ವಶನ್ಸ್ಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಯಾರೆಲ್ಲ ಇನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೊಂದು ಶೇರ್ ಮಾಡಿ. ಥ್ಯಾಂಕ್ ಯು.